ಒಂದು ಟೌನ್ ಅಲ್ಲಿರುವಂತ ಜನರು ರಾಕ್ಷಸರ ರೀತಿ ಕನ್ವರ್ಟ್ ಆಗ್ತಾ ಅವರ ಸುತ್ತ ಇರುವಂತ ಜನರನ್ನ ಸಾಯಿಸೋದ್ರ ಜೊತೆಗೆ ಅವರು ಕೂಡ ಸತ್ತೋಗ್ತಿದ್ದಾರೆ. ಅಂತದ್ದು ಈ ಟೌನ್ ಅಲ್ಲಿ ಏನ್ ನಡೀತಿದೆ, ಈ ಟೌನ್ ನ ಸುತ್ತ ನಡೀತಿರುವಂತ ಮಿಸ್ಟರ್ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಇವತ್ ನಾವು ನೋಡ್ತಿರುವಂತ ಈ ಅದ್ಭುತವಾಗಿರುವಂತ ಮೂವಿ. ಅಂದಂಗೆ ಮೂವಿ ಹೆಸರು ದ ಕ್ರೇಜಿಸ್ ಅಂತ. ಕತೆ ಶುರುವಾದಾಗ ಒಂದು ಟೌನ್ ಬೆಂಕಿಲಿ ಉರಿತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿಂದ ಸೀನ್ 2 ದಿನಗಳ ಹಿಂದಕ್ಕೆ ಶಿಫ್ಟ್ ಆದಾಗ ಅದೇ ಟೌನ್ ಅನ್ನ ನಮ್ಗೆ ತೋರಿಸ್ತಾರೆ. ಈ ಊರಿನ ಹೆಸರು ಆಗ್ಡನ್ ಮಾರ್ಷ್ ಅಂತ. ಎಲ್ಲಾ ಟೌನ್ ಗಳ ತರ ಇದು ಕೂಡ ಒಂದು ನಾರ್ಮಲ್ ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ಜಾಗ. ಇದಾದ್ಮೇಲೆ ಈ ಟೌನ್ ನ ಡಾಕ್ಟರ್ ಆಗಿರುವಂತ ಜೂಡಿನೂ ಕೂಡ ನಮ್ಗೆ ತೋರಿಸ್ತಾರೆ. ನಂತರ ಸೀನ್ ಬೇಸ್ಬಾಲ್ ಸ್ಟೇಡಿಯಂಗೆ ಶಿಫ್ಟ್ ಆದಾಗ ಇಲ್ಲಿ ನಮ್ಗೆ ಪೊಲೀಸ್ ಆಗಿರುವಂತ ಡೇವಿಡ್ ನ ತೋರಿಸ್ತಾರೆ. ಆಗ ಇಲ್ಲಿಗೆ ಡೇವಿಡ್ ನ ಫ್ರೆಂಡ್ ಆಗಿರುವಂತ ಬೆನ್ ಬಂದು ಇವನ ಜೊತೆ ಮಾತಾಡ್ತಾನೆ. ಇದೆಲ್ಲ ಆದ್ಮೇಲೆ ಡೇವಿಡ್ ಜೊತೆ ಕೆಲಸ ಮಾಡುವಂತ ಮತ್ತೊಬ್ಬ ಪೊಲೀಸ್ ರಸಲ್ ಕೂಡ ನಮ್ಗೆ ಪರಿಚಯ ಆಗ್ತಾನೆ. ನಂತರ ಬೇಸ್ಬಾಲ್ ಮ್ಯಾಚ್ ಶುರು ಆಗುತ್ತೆ. ಎಲ್ಲರೂ ಕೂಡ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆನೆ ಒಬ್ಬ ವ್ಯಕ್ತಿ ಗನ್ನನ್ನ ಹಿಡ್ಕೊಂಡು ಸೀದಾ ಸ್ಟೇಡಿಯಂ ನ ಮಧ್ಯ ಬಂದ್ಬಿಡ್ತಾನೆ. ಇದರಿಂದ ಎಲ್ಲರೂ ಹೆದರ್ಕೊಳ್ತಿದ್ದಂಗೆನೆ ಡೇವಿಡ್ ಆ ವ್ಯಕ್ತಿ ಹತ್ರ ಬಂದು ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಕ್ಚುಲಿ ಈ ವ್ಯಕ್ತಿ ಹೆಸರು ರೋರಿ ಅಂತ. ಡೇವಿಡ್ಗೆ ಇವನು ಮೊದ್ಲಿಂದಾನೇ ಗೊತ್ತಿರೋದ್ರಿಂದ ಇವನಿಗೆ ಸಮಾಧಾನ ಮಾಡಿ ಗನ್ನನ್ನ ಇಸ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ. ಇವನನ್ನ ನೋಡ್ತಿದ್ರೆ ನಮ್ಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗ್ತಿರುತ್ತೆ, ಇವನ ಮೆಂಟಲ್ ಸ್ಥಿತಿ ಸರಿಯಿಲ್ಲ ಅಂತ. ಇದರಿಂದ ಇವನು ಡೇವಿಡ್ ನ ಮಾತನ್ನ ಕೇಳದೆ ಶೂಟ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಡೇವಿಡ್ ಇವನಿಗೆ ಶೂಟ್ ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ 2 ಫೈಟರ್ ಜೆಟ್ಗಳು ಈ ಟೌನ್ ನ ಇನ್ಫಾರ್ಮೇಶನ್ ತಗೊಳ್ಳೋದನ್ನು ಕೂಡ ನಮ್ಗೆ ತೋರಿಸ್ತಾರೆ. ನಂತರ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಅಂತ ಕೊಡ್ತಾರೆ. ಇಲ್ಲಿ ಡೇವಿಡ್ಗೆ ಅನ್ನಿಸ್ತಿರುತ್ತೆ ರೋರಿ ಕುಡ್ಕೊಂಡು ಬಂದಿದ್ದ, ಆದ್ರಿಂದ ಆ ರೀತಿ ಎಲ್ಲ ಆಡ್ತಿದ್ದ ಅಂತ. ಆಗ ಇಲ್ಲಿಗೆ ರೋರಿಯ ಹೆಂಡತಿ ಹಾಗೆ ಮಗ ಬಂದು ರೋರಿ ಕುಡಿಯೋದನ್ನ ಬಿಟ್ಟು ತುಂಬಾ ದಿನ ಆಗಿತ್ತು, ಸುಮ್ನೆ ಅವನನ್ನ ಸಾಯಿಸ್ಬಿಟ್ಟೆ ಅಂತ ಇವನಿಗೆ ಚೆನ್ನಾಗಿ ಬೈದು ಅಲ್ಲಿಂದ ಹೊರಟೋಗ್ತಾರೆ. ನಂತರ ಸೀನ್ ಡಾಕ್ಟರ್ ಆಗಿರುವಂತ ಜೂಡಿ ಕಡೆಗೆ ಶಿಫ್ಟ್ ಆದಾಗ ಹೊರಗಡೆ ಕೆಲಸ ಮಾಡ್ತಿರುವಂತ ಡೇವಿಡ್ ಗೆ ಬಂದು ಸಮಾಧಾನ ಮಾಡ್ತಾಳೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಡೇವಿಡ್ ಹಾಗೆ ಜೂಡಿ ಗಂಡ ಹೆಂಡತಿ ಅಂತ. ಅಷ್ಟೇ ಅಲ್ಲದೆ ಇವಳು ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ. ನಂತರ ಮಾರನೇ ದಿನ ಇವನು ಆಫೀಸ್ಗೆ ಬಂದಾಗ ರೋರಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ಸ್ ಗಳು ಕಾಲ್ ಮಾಡಿ ಹೇಳ್ತಾರೆ ಅವನ ಡೆಡ್ ಬಾಡಿಲಿ ನಮ್ಗೆ ಸ್ವಲ್ಪನೂ ಆಲ್ಕೋಹಾಲ್ ಸಿಕ್ಕಿಲ್ಲ ಅಂತ. ಇದರಿಂದ ಇವನಿಗೆ ತುಂಬಾ ಟೆನ್ಷನ್ ಆಗಿ ಆ ಘಟನೆ ನಡೆದಂತ ಬೇಸ್ಬಾಲ್ ಸ್ಟೇಡಿಯಂಗೆ ಬಂದು ಯೋಚನೆ ಮಾಡ್ತಿರ್ತಾನೆ ನಿಜವಾಗ್ಲೂ ರೋರಿಗೆ ಏನಾಗಿತ್ತು ಅಂತ. ಅದೇ ಸಮಯಕ್ಕೆ ನೋಡಿದ್ರೆ ಇವನ ಫ್ರೆಂಡ್ ಆಗಿರುವಂತ ಬೆನ್ ಕೂಡ ಈ ಜಾಗದಲ್ಲಿ ಬಂದು ಕುಂತಿರ್ತಾನೆ. ಡೇವಿಡ್ ಅವನನ್ನ ಮಾತಾಡ್ಸೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಅವನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರೋದಿಲ್ಲ. ಇವನು 100 ಮಾತನ್ನ ಆಡ್ತಿದ್ರೆ ಅವನು ಒಂದೇ ಒಂದು ಮಾತಲ್ಲಿ ಉತ್ತರ ಕೊಡ್ತಿರ್ತಾನೆ. ಇದರಿಂದ ಬೆನ್ನ ಹೆಂಡತಿ ಸ್ವಲ್ಪ ಟೆನ್ಷನ್ ಆಗಿ ಅವನ್ನ ಕರ್ಕೊಂಡು ಜೂಡಿ ಹತ್ರ ಬರ್ತಾಳೆ. ಇವಳು ಕೂಡ ಬೆನ್ನ ಚೆಕ್ಅಪ್ ಮಾಡಿ ಟೆಸ್ಟ್ ಎಲ್ಲಾನು ಮಾಡ್ತಾಳೆ. ಆದ್ರೆ ಎಲ್ಲಾನು ನಾರ್ಮಲ್ ಬರುತ್ತೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಒಂದು ಮಾತ್ರ ಸುಳ್ಳಲ್ಲ, ಬೆನ್ನ ಬಿಹೇವಿಯರ್ ತುಂಬಾನೇ ಚೇಂಜ್ ಆಗೋಗಿರುತ್ತೆ. ನಂತರ ರಾತ್ರಿಯ ಸಮಯದಲ್ಲಿ ನಮ್ಗೆ ತೋರಿಸ್ತಾರೆ ಬೆನ್ ಮನೇಲೆಲ್ಲೂ ಕಾಣಿಸ್ತಿರೋದಿಲ್ಲ. ಇದರಿಂದ ಅವನ ಹೆಂಡತಿ ಹಾಗೆ ಮಗ ಅವನನ್ನ ಹುಡುಕಾಡ್ತಿರ್ಬೇಕಾದ್ರೆ ಗ್ಯಾರೇಜ್ ಇಂದ ಏನೋ ಸೌಂಡ್ ಬಂತು ಅಂತ ಇವಳು ಗ್ಯಾರೇಜ್ ನ ಒಳಗಡೆ ಬಂದು ನೋಡಿದ್ರೆ ಟ್ರ್ಯಾಕ್ಟರ್ ಅನ್ನು ಆನ್ ಮಾಡಿ ಇಟ್ಟು ಹೊರಟೋಗಿರ್ತಾನೆ. ಸರಿ ಅಂತ ಹೇಳಿ ಇವಳು ಅದನ್ನ ಆಫ್ ಮಾಡಿ ಬೆನ್ನ ಹುಡ್ಕೋದಕ್ಕೆ ಶುರು ಮಾಡಿದಾಗ ಮನೆಯಿಂದ ಇವಳ ಮಗ ಕಿರ್ಚ್ಕೊಳ್ಳೋಂತ ಶಬ್ದ ಕೇಳಿಸುತ್ತೆ. ಆದ್ರಿಂದ ಮನೆಗ್ ಬಂದಾಗ ಇವಳ ಮಗ ಇವಳನ್ನ ಬಚ್ಚಿಟ್ಕೊಳ್ಳೋದಕ್ಕೆ ಅಂತ ಕರ್ಕೊಂಡ್ ಬರ್ತಾನೆ. ಅಪ್ಪನ ಕೈಲಿ ಒಂದು ಚಾಕು ಇದೆ ಅಂತ. ಇದರಿಂದ ಇವರಿಬ್ರು ಹೆದರ್ಕೊಂಡು ಸ್ಟೋರ್ ರೂಮ್ ನಲ್ಲಿ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ತುಂಬಾ ವಿಚಿತ್ರವಾಗಿ ಬೆನ್ ನಡ್ಕೊಂಡ್ ಬಂದು ಸ್ಟೋರ್ ರೂಮ್ ಅನ್ನ ಲಾಕ್ ಮಾಡಿ ಇಡೀ ಮನೆಗೆ ಪೆಟ್ರೋಲ್ ಅನ್ನ ಹಾಕಿ ಇವನ ಹೆಂಡತಿ ಮಗು ಸಮೇತ ಸುಟ್ಬಿಡ್ತಾನೆ. ಈ ವಿಷಯ ಡೇವಿಡ್ ಹಾಗೆ ಜೂಡಿಗೆ ಗೊತ್ತಾಗಿ ಬಂದು ನೋಡ್ತಾರೆ. ಯಾಕೆಂತಂದ್ರೆ ಬೆನ್ ಹಾಗೆ ಇವರ ಫ್ಯಾಮಿಲಿಯವರು ಕ್ಲೋಸ್ ಫ್ರೆಂಡ್ಸ್ ಗಳು. ಆದ್ರೆ ಇಷ್ಟೆಲ್ಲ ಆಗಿದ್ರು ಕೂಡ ಬೆನ್ನ ಮುಖದಲ್ಲಿ ಸ್ವಲ್ಪನೂ ಪಶ್ಚಾತ್ತಾಪನೆ ಕಾಣಿಸ್ತಿರೋದಿಲ್ಲ. ನಂತರ ಇದೇ ಟೌನ್ ನಲ್ಲಿರುವಂತ ಒಂದಷ್ಟು ಹಂಟರ್ಸ್ ಗಳು ನೀರ್ ತುಂಬಿರುವಂತ ಕಾಡ್ನಲ್ಲಿ ಬೇಟೆ ಆಡೋದಕ್ಕೆ ಅಂತ ಬಂದಾಗ ಒಬ್ಬ ಮಿಲಿಟರಿಯ ಪೈಲಟ್ ಇಲ್ಲಿ ಸತ್ತಿರೋದು ಇವರಿಗೆ ಗೊತ್ತಾಗುತ್ತೆ. ಈ ಕಡೆ ಡೇವಿಡ್ ಹಾಗೆ ಇವನ ಟೀಮ್ ನವರು ಬೆನ್ನ ಕರ್ಕೊಂಡ್ ಬಂದು ಜೈಲಿಗೆ ಹಾಕಿರ್ತಾರೆ. ಹಾಗೆ ಕಾಡ್ನಲ್ಲಿ ಸಿಕ್ತಂತ ಪೈಲಟ್ ನ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಅಂತ ಕಳಿಸ್ತಾರೆ. ಈಗ ಡೇವಿಡ್ ಹಾಗೆ ರಸಲ್ಗೆ ಒಂದು ಡೌಟ್ ಬಂದ್ಬಿಡುತ್ತೆ, ಪೈಲಟ್ ಇಲ್ಲಿ ಸತ್ತಿದಾನೆ ಅಂತಂದ್ರೆ ಪ್ಲೇನ್ ಕೂಡ ಇಲ್ಲೇ ಎಲ್ಲೋ ಹತ್ರದಲ್ಲಿ ಕ್ರಾಶ್ ಆಗಿರ್ಬೋದು ಅಂತ. ಆದ್ರಿಂದ ಇವರಿಬ್ರು ಈ ಟೌನ್ ನ ಸುತ್ತ ಹರಿಯುವಂತ ನದಿನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಹುಡುಕ್ತಾ ಒಂದು ಜಾಗದಲ್ಲಿ ಕ್ರಾಶ್ ಆಗಿರುವಂತ ತುಂಬಾ ದೊಡ್ಡ ಪ್ಲೇನ್ ಸಿಕ್ಬಿಡುತ್ತೆ. ಆದ್ರೆ ಅದೇ ಸಮಯಕ್ಕೆ ಮಿಲಿಟರಿ ಅವರು ಈ ಟೌನ್ ಅನ್ನ ತಮ್ಮ ಟಾರ್ಗೆಟ್ ಲಿಸ್ಟ್ ನಲ್ಲಿ ಹಾಕೋತಾರೆ. ನಂತರ ಇವರು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಗೆ ಬರ್ತಾರೆ. ಈ ಟೌನ್ ನಲ್ಲಿ ನದಿಯ ನೀರು ಮೊದಲು ಯಾರ ಮನೆಗೆ ಹೋಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಆಗ ಇವರಿಗೆ ಗೊತ್ತಾಗುತ್ತೆ ಮೂವಿಯ ಮೊದಲಲ್ಲಿ ಒಬ್ಬ ವ್ಯಕ್ತಿ ಗನ್ನನ್ನ ಹಿಡ್ಕೊಂಡು ಸ್ಟೇಡಿಯಂ ನ ಮಧ್ಯ ಬಂದ್ಬಿಟ್ಟಿದ್ನಲ್ಲ ರೋರಿ, ಅವರ ಮನೆಗೆ ಮೊದಲು ನೀರ್ ಹೋಗೋದು ಅಂತ. ಅಂದ್ರೆ ಇವರಿಬ್ರಿಗೂ ಒಂದು ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಆ ಪೈಲಟ್ ಹಾಗೆ ಪ್ಲೇನ್ ಬಂದು ನದಿಲಿ ಕ್ರಾಶ್ ಆಗಿರೋದ್ರಿಂದ ನದಿಯ ನೀರಿಗೆ ಏನೋ ಆಗೋಗಿದೆ. ಆ ನೀರನ್ನ ಕುಡಿದಿರೋದ್ರಿಂದಾನೇ ರೋರಿ ತುಂಬಾ ವಿಚಿತ್ರವಾಗಿ ಆಡ್ತಾ ಸತ್ತೋಗಿದ್ದು ಅಂತ. ಆದ್ರಿಂದ ಇವನು ಮೇಯರ್ ಹತ್ರ ಬಂದು ಪರ್ಮಿಷನ್ ನ ಕೇಳ್ತಾನೆ, ನದಿಯಿಂದ ಬರ್ತಿರೋಂತ ವಾಟರ್ ಸಪ್ಲೈನ ಮೊದಲು ಟೌನ್ ನಲ್ಲಿ ನಿಲ್ಲಿಸಬೇಕು ಅಂತ. ಆದ್ರೆ ಮೇಯರ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಮ್ಮ ಟೌನ್ ನ ಜನರೆಲ್ಲರೂ ಬೆಳೆ ಬೆಳೀತಿದ್ದಾರೆ, ನಾವೇನಾದ್ರೂ ನೀರನ್ನ ನಿಲ್ಸಿದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಡೇವಿಡ್ ಯಾರ ಪರ್ಮಿಷನ್ ಬೇಡ ಅಂತ ವಾಟರ್ ಟ್ಯಾಂಕ್ ಹತ್ರ ಬಂದು ವಾಟರ್ ಸಪ್ಲೈನ ಆಫ್ ಮಾಡೋದ್ರ ಜೊತೆಗೆ
ಅದನ್ನ ಮತ್ತೆ ಯಾರು ಆನ್ ಮಾಡದೇ ಇರೋ ರೀತಿ ಅದ್ರ ನಲ್ಲಿನ ತಗೊಂಡು ತನ್ನ ಹತ್ರ ಇಟ್ಕೊಬಿಡ್ತಾನೆ. ಈ ಕಡೆ ಬೆನ್ನ ಸೆಲ್ ನಲ್ಲಿ ಕೂಡಾಕಿರ್ಬೇಕಾದ್ರೆ ಇವನು ಸತ್ತೋಗಿರೋರ್ ತರ ಮಲ್ಕೊಬಿಟ್ಟಿರ್ತಾನೆ. ಏನಾಗಿರ್ಬೋದು ಅಂತ ರಸಲ್ ಬಾಕ್ಲನ್ನ ತೆಗೆಯೋದಕ್ಕೆ ನೋಡಿದಾಗ ಡೇವಿಡ್ ಅವನನ್ನ ತಡಿತಾನೆ. ಆಗ ಇದ್ದಕ್ಕಿದ್ದಂಗೆ ಬೆನ್ಗೆ ಎಚ್ಚರ ಆಗಿ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಇಷ್ಟೊತ್ತಿಗೆ ಇವನು ನೋಡೋದಕ್ಕೆ ಒಂದು ಡೆಡ್ ಬಾಡಿ ತರ ಕಾಣ್ತಿರ್ತಾನೆ. ಹಾಗೆ ಅವರು ಗಮನಿಸ್ತಾರೆ ಟೌನ್ ನಲ್ಲಿರುವಂತ ಯಾವ ಫೋನ್ಗಳು ಕೂಡ ವರ್ಕ್ ಆಗ್ತಿರೋದಿಲ್ಲ. ಅದ್ರ ಜೊತೆ ಇಂಟರ್ನೆಟ್ ಕೂಡ ಡೆಡ್ ಆಗೋಗಿರುತ್ತೆ. ಒಂದ್ ರೀತಿ ಹೇಳಬೇಕು ಅಂತಂದ್ರೆ ಟೌನ್ ನಲ್ಲಿರುವಂತ ಯಾವ ಕಮ್ಯುನಿಕೇಶನ್ ಡಿವೈಸ್ ಗಳು ಕೂಡ ವರ್ಕ್ ಆಗ್ತಿರೋದಿಲ್ಲ. ನಂತರ ಇವನು ನೆಟ್ವರ್ಕ್ ಅನ್ನ ಹುಡ್ಕೊಂಡು ಹೊರಗಡೆ ಬಂದಾಗ ಒಂದು ಕಾರ್ ನಲ್ಲಿ ಯಾರೋ ಇವನನ್ನ ವಾಚ್ ಮಾಡ್ತಿರ್ತಾರೆ. ಈ ವಿಷಯ ಇವನಿಗೆ ಗೊತ್ತಾಗಿ ಆ ಕಾರ್ ಹತ್ರ ಬರ್ತಿದ್ದಂಗೆನೆ ಕಾರ್ ಸ್ಟಾರ್ಟ್ ಆಗಿ ಅಲ್ಲಿಂದ ಹೊಟ್ಟೋಗುತ್ತೆ. ಅಲ್ಲಿಂದ ಇವನು ಪೋಸ್ಟ್ ಮಾರ್ಟಮ್ ಸೆಂಟರ್ ಹತ್ರ ಬರ್ತಾನೆ. ಆಗ್ಲೇ ಒಂದು ಪೈಲಟ್ ನ ಡೆಡ್ ಬಾಡಿ ಸಿಕ್ತಲ್ಲ, ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ರೋರಿ ಡೆಡ್ ಬಾಡಿನ ಯಾರೋ ವಿಚಿತ್ರವಾಗಿ ಕಟ್ ಮಾಡಿಬಿಟ್ಟಿರ್ತಾರೆ. ಹಾಗೆ ಒಬ್ಬ ವ್ಯಕ್ತಿಯ ಕಣ್ಣು ಹಾಗೆ ಬಾಯಿನ ಒಲದ್ ಬಿಟ್ಟಿರ್ತಾರೆ. ಇದನ್ನ ಇವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪೋಸ್ಟ್ ಮಾರ್ಟಮ್ ಮಾಡುವಂತ ಡಾಕ್ಟರ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿ ಡೆಡ್ ಬಾಡಿನ ಕಟ್ ಮಾಡುವಂತ ಮಷೀನ್ ಇಂದ ಇವನನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಡೇವಿಡ್ ಆ ಮಷೀನ್ ನ ವೈರ್ ಅನ್ನ ಎಳೆದಿದ್ರಿಂದ ಆ ಮಷೀನ್ ಇಂದ ಡಾಕ್ಟರ್ ಬಾಡಿನೇ ಕಟ್ ಆಗೋಗುತ್ತೆ. ಇನ್ನೇನು ಆ ಮಷೀನ್ ಇವನನ್ನು ಕೂಡ ಕತ್ತರಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ರಸಲ್ ಬಂದು ಅದನ್ನ ಆಫ್ ಮಾಡ್ತಾನೆ. ಇದೆಲ್ಲದ್ರಿಂದ ಹೆದರ್ಕೊಂಡು ಡೇವಿಡ್ ಜೂಡಿನ ಈ ಟೌನ್ ಇಂದಾನೆ ಹೊರಗಡೆ ಕಳಿಸೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದು ಇವಳಿಗೆ ಮಾತ್ರ ಇಷ್ಟ ಇರೋದಿಲ್ಲ. ಇವಳು ಡೇವಿಡ್ ಜೊತೆನೆ ಇರೋದಕ್ಕೆ ಅಂತ ಆಸೆ ಪಡ್ತಿರ್ತಾಳೆ. ಅದೇ ಸಮಯಕ್ಕೆ ಗ್ಯಾರೇಜ್ ಇಂದ ಏನೋ ಸೌಂಡ್ ಬಂತು ಅಂತ ಡೇವಿಡ್ ಅಲ್ಲಿ ನೋಡೋದಕ್ಕೆ ಅಂತ ಬಂದಾಗ ಇಲ್ಲಿ ಯಾರು ಇರೋದಿಲ್ಲ. ಆಗ ಮನೆಯಿಂದ ಜೂಡಿ ಇವನನ್ನ ಕರಿತಿರೋದನ್ನ ಕೇಳಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆನೆ ಸೋಲ್ಜರ್ಸ್ ಗಳೆಲ್ಲ ಇವನನ್ನ ಹಿಡಿದು ಒಂದು ಬಸ್ ನ ಒಳಗಡೆ ಕರ್ಕೊಂಡು ಬಂದು ಕೂರಿಸ್ತಾರೆ. ಇಲ್ಲಿ ರಸಲ್ ಕೂಡ ಇರ್ತಾನೆ. ನಂತರ ಸೋಲ್ಜರ್ಸ್ ಗಳು ಟೌನ್ ನಲ್ಲಿದ್ದಂತ ಜನರನ್ನೆಲ್ಲರನ್ನು ಕರ್ಕೊಂಡು ಒಂದು ಕ್ವಾರಂಟೈನ್ ಏರಿಯಾಗೆ ಬರ್ತಾರೆ. ಇಲ್ಲಿಗೆ ಬರ್ತಿದ್ದಂಗೆನೆ ಮೊದಲು ರಸಲ್ ನ ಬೇರೆ ಕಡೆಗೆ ಕರ್ಕೊಂಡು ಹೊಂಟೋಗ್ತಾರೆ. ಇದನ್ನೆಲ್ಲ ನೋಡ್ತಿರೋಂತ ಡೇವಿಡ್ ಹಾಗೆ ಜೂಡಿಗೆ ಒಂದು ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ನಮ್ಮ ಟೌನ್ ನಲ್ಲಿ ಯಾವುದೋ ಒಂದು ವೈರಸ್ ಹರಡ್ಬಿಟ್ಟಿದೆ, ಇದರಿಂದಾನೇ ಸೋಲ್ಜರ್ಸ್ ಗಳು ಈ ರೀತಿ ಎಲ್ಲ ಮಾಡ್ತಿರೋದು ಅಂತ. ನಂತರ ಟೆಂಪರೇಚರ್ ನ ಚೆಕ್ ಮಾಡಿದಾಗ ಡೇವಿಡ್ ಏನೋ ಪಾಸ್ ಆಗೋಗ್ತಾನೆ. ಆದ್ರೆ ಜೂಡಿಯ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಬಂದ್ಬಿಡುತ್ತೆ. ಇದರಿಂದ ಇವಳನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಡೇವಿಡ್ ಎಷ್ಟೇ ಕಷ್ಟಪಟ್ರು ಅವಳನ್ನ ಕಾಪಾಡೋದಕ್ಕಾಗೋದಿಲ್ಲ. ನಂತರ ಇವಳನ್ನ ಒಂದು ಜಾಕೆ ಕರ್ಕೊಂಡು ಬಂದು ಆಕ್ಸಿಜನ್ ಮಾಸ್ಕ್ ಅನ್ನ ಹಾಕ್ತಾರೆ. ಈ ಕಡೆ ಡೇವಿಡ್ ಗೆ ಎಚ್ಚರ ಆದಾಗ ಒಂದು ಟ್ರಕ್ ನಲ್ಲಿ ಇವನ್ ತರನೇ ಟೆಂಪರೇಚರ್ ಟೆಸ್ಟ್ ಅನ್ನ ಪಾಸ್ ಆಗಿರುವಂತ ಜನರನ್ನ ಒಂದು ಜಾಕೆ ಕರ್ಕೊಂಡು ಬಂದು ನೀವೆಲ್ಲರೂ ಈಗ ಮನೆಗೆ ಹೋಗ್ಬೋದು ಅಂತ ಹೇಳ್ತಿರ್ತಾರೆ. ಆದ್ರೆ ಡೇವಿಡ್ ಮಾತ್ರ ಇಲ್ಲಿಂದ ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಯಾಕೆಂತಂದ್ರೆ ಜೂಡಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ವಲ್ಪ ದಿನದಿಂದ ಅವಳಿಗೆ ಫೀವರ್ ಇರುತ್ತೆ. ಅದನ್ನ ಬಿಟ್ಟು ಅವಳು ಯಾವುದೇ ತರದ ವೈರಸ್ ಗೆ ಇನ್ಫೆಕ್ಟ್ ಆಗಿರೋದಿಲ್ಲ. ಇದರಿಂದ ಇವನು ಮತ್ತೆ ಆ ಜಾಗಕ್ಕೆ ಹೋಗಿ ಜೂಡಿನ ಕಾಪಾಡ್ಕೊಂಡು ಕರ್ಕೊಂಡ್ ಬರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ಕಡೆ ತುಂಬಾ ಜನ ವೈರಸ್ ಗೆ ಇನ್ಫೆಕ್ಟ್ ಆಗಿರುವಂತ ಜನರ ಮಧ್ಯೆನೆ ಜೂಡಿನ ಕಟ್ಟಾಕಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಹೊರಗಡೆಯಿಂದ ಬಂದಂತ ಜನರೆಲ್ಲರೂ ಸೋಲ್ಜರ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆ ಜನರು ಗನ್ಗಳನ್ನೆಲ್ಲ ತಗೊಂಡ್ ಬಂದಿರೋದ್ರಿಂದ ಇಲ್ಲಿದ್ದಂತ ಸ್ವಲ್ಪ ಸೋಲ್ಜರ್ಸ್ ಗಳು ತಪ್ಪಿಸ್ಕೊಂಡು ಓಡೊಂಟೋಗ್ತಾರೆ. ಅಂದ್ರೆ ಈಗ ಇನ್ಫೆಕ್ಟ್ ಆಗಿರುವಂತ ಜನರ ಜೊತೆ ಯಾವ ಸೋಲ್ಜರ್ಸ್ ಗಳು ಕೂಡ ಇಲ್ಲ ಅಂತ. ನಂತರ ಡೇವಿಡ್ ಪೊಲೀಸ್ ಸ್ಟೇಷನ್ ಗೆ ಬಂದಾಗ ಸೆಲ್ ನಲ್ಲಿದ್ದಂತ ಬೆನ್ಗೆ ಸೋಲ್ಜರ್ಸ್ ಗಳು ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಇದಾದ್ಮೇಲೆ ಇವನ ಗನ್ನನ್ನ ತಗೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ರಸಲ್ ಬರ್ತಾನೆ. ಹೌದು, ಇವನು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟಿರ್ತಾನೆ. ಆಗ ಡೇವಿಡ್ ಇವನಿಗೆ ಹೇಳ್ತಾನೆ, ಜೂಡಿ ಪ್ರೆಗ್ನೆಂಟ್, ಅವಳನ್ನ ಬಂಧಿಸಿ ಇಟ್ಕೊಂಡಿದ್ದಾರೆ, ಅವಳನ್ನ ಕರ್ಕೊಂಡ್ ಬರೋದಕ್ಕೆ ಹೋಗ್ತಿದೀನಿ ಅಂತ. ಇದರಿಂದ ರಸಲ್ ಕೂಡ ಇವನ್ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಈ ಕಡೆ ಜೂಡಿನ ಕಟ್ಟಾಕಿರುವಂತ ಜಾಗದಲ್ಲಿ ಇವಳ ಫ್ರೆಂಡ್ ಆಗಿರುವಂತ ಬೆಕಾ ಕೂಡ ಇರ್ತಾಳೆ. ಇದರಿಂದ ಇವರಿಬ್ರು ತುಂಬಾ ಟೆನ್ಷನ್ ಇಂದ ಮಾತಾಡ್ಕೋತಿರ್ತಾರೆ, ಇಲ್ಲಿಂದ ಹೇಗೆ ಹೋಗೋದು ಅಂತ. ಅದೇ ಸಮಯಕ್ಕೆ ವೈರಸ್ ಗೆ ಇನ್ಫೆಕ್ಟ್ ಆಗಿರುವಂತ ಒಬ್ಬ ವ್ಯಕ್ತಿ ಬಂದು ಈ ಜಾಗದಲ್ಲಿ ಕಟ್ಟಾಕಿರುವಂತ ಜನರನ್ನ ಸುಮ್ನೆ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಆ ವ್ಯಕ್ತಿ ಇನ್ನೇನು ಬೆಕಾನು ಕೂಡ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಜೂಡಿ ತುಂಬಾ ಜೋರಾಗಿ ಕೆರೆಸ್ಬಿಡ್ತಾಳೆ. ಆದ್ರಿಂದ ಆ ವ್ಯಕ್ತಿ ಇವಳನ್ನ ಸಾಯಿಸೋದಕ್ಕೆ ಅಂತ ಇವಳ ಹತ್ರ ಬಂದಾಗ ಆ ವ್ಯಕ್ತಿಗೆ ಶೂಟ್ ಮಾಡಿ ಡೇವಿಡ್ ಜೂಡಿನ ಕಾಪಾಡ್ತಾನೆ. ನಂತರ ಅವರಿಬ್ಬರನ್ನ ಕರ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಎಲ್ಲಿ ನೋಡಿದ್ರು ಬರೀ ಡೆಡ್ ಬಾಡಿಗಳೇ ಇರ್ತವೆ. ಇದರಿಂದ ರಸಲ್ ಸ್ವಲ್ಪ ಟೆನ್ಷನ್ ಮಾಡ್ಕೋತಿರ್ತಾನೆ. ಯಾಕೆಂತಂದ್ರೆ ಡೇವಿಡ್ ನ ಮನೆ ಟೌನ್ ನ ಕೊನೆಯಲ್ಲಿದೆ. ನದಿಯ ನೀರು ಅವ್ರ ಮನೆಗೆ ಹೋಗಿ ತಲುಪೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆದ್ರೆ ರಸಲ್ ನ ಮನೆ ಇರೋದು ಟೌನ್ ನ ಮಧ್ಯದಲ್ಲಿ. ಇಷ್ಟೊತ್ತಿಗೆ ಇವನು ಕೂಡ ಇನ್ಫೆಕ್ಟ್ ಆಗ್ಬಿಟ್ಟಿದಾನ ಅಂತ. ನಂತರ ಇವರು ಇಲ್ಲಿಂದ ಇವರ ಮನೆಗೆ ಹೋಗ್ಬೇಕು ಅಂತ ಯಾವ್ದಾದ್ರು ಕಾರ್ ಸಿಗುತ್ತಾ ಅಂತ ನೋಡ್ತಿದ್ರೆ ಸೋಲ್ಜರ್ಸ್ ಗಳು ಎಲ್ಲಾ ಕಾರಿನ ಟೈರ್ ಗಳಿಗೆ ಲಾಕ್ ಅನ್ನ ಹಾಕ್ಬಿಟ್ಟು ಹೊಟ್ಟೋಗಿರ್ತಾರೆ, ಯಾರು ಇಲ್ಲಿಂದ ಹೊರಗಡೆ ಹೋಗ್ಬಾರ್ದು ಅಂತ. ಆಗ ಒಂದು ಕಾರೇನು ಇವರಿಗೆ ಸಿಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಯಾರೋ ಬರ್ತಿರುವಂತ ಶಬ್ದ ಕೇಳಿಸಿ ಇವರು ಬಂದು ಬಚ್ಚಿಟ್ಕೊಂಡಾಗ ಆಗ್ಲೇ ನಾವು ನೋಡಿದ್ವಲ್ಲ, ಕಾಡ್ನಲ್ಲಿ ಬೇಟೆ ಆಡೋದಕ್ಕೆ ಹೋಗಿದ್ದಂತ ಒಂದಷ್ಟು ಹಂಟರ್ಸ್ ಗಳನ್ನ ಅವರು ಒಬ್ಬ ವ್ಯಕ್ತಿನ ಓಡಾಡ್ಸ್ಕೊಂಡ್ ಬಂದು ಸಾಯಿಸಿ ಇವರು ಬೇಟೆ ಆಡಿರುವಂತ ಜನರ ಡೆಡ್ ಬಾಡಿಗಳನ್ನೆಲ್ಲ ತಗೊಂಡು ಇಲ್ಲಿಂದ ಹೊಟ್ಟೋಗ್ತಾರೆ. ಇನ್ನೇನ್ ಮಾಡೋದು, ಈಗ ಬೇರೆ ದಾರಿ ಇಲ್ಲ ಅಂತ ಇವರು ನಡ್ಕೊಂಡೆ ಅವರ ಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಜೂಡಿ ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ ಡೇವಿಡ್ ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ. ಏನು ಆಗುದಿಲ್ಲ, ಎಲ್ಲನೂ ಸರಿ ಹೋಗುತ್ತೆ, ನಾವ್ ಈ ಟೌನ್ ಅನ್ನೇ ಬಿಟ್ಟು ಹೊಟ್ಟೋಗೋಣ ಅಂತ. ಆಗ ಬೆಕಾ ಇವಳ ಬಾಯ್ ಫ್ರೆಂಡ್ ಸ್ಕಾಟಿ ಮನೆ ಇಲ್ಲೇ ಇರೋದನ್ನ ನೋಡಿ ಅಲ್ಲಿಗೆ ಓಡ್ ಬಂದಾಗ ಇವಳ ಬಾಯ್ ಫ್ರೆಂಡ್ ಸ್ಕಾಟಿ ಇವರೆಲ್ಲರ ಮೇಲೆ ಗನ್ ಪಾಯಿಂಟ್ ಅನ್ನ ಮಾಡ್ಬಿಡ್ತಾನೆ. ಆಗ ಎಲ್ರೂ ಸೇರಿ ಇವನಿಗೆ ಅರ್ಥ ಮಾಡಿಸ್ತಾರೆ, ನಾವ್ ಯಾರು ಕೂಡ ಇನ್ಫೆಕ್ಟ್ ಆಗಿಲ್ಲ, ಸೇಫ್ ಆಗಿದ್ದೀವಿ ಅಂತ. ಅದೇ ಸಮಯಕ್ಕೆ ಡೇವಿಡ್ಗೆ ಈ ಜಾಕೆ ಸೋಲ್ಜರ್ಸ್ ಗಳು ಬರ್ತಿರುವಂತ ಶಬ್ದ ಕೇಳಿಸಿ ಇವರೆಲ್ಲರೂ ಗ್ಯಾರೇಜ್ ನ ಒಳಗಡೆ ಬಂದು ಬಚ್ಚಿಟ್ಕೊಂಡು ನೋಡ್ತಿರ್ತಾರೆ. ಸೋಲ್ಜರ್ಸ್ ಗಳು ಬಂದು ಸ್ಕಾಟಿ ತಾಯಿನ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ
ಹೆದರ್ಕೊಂಡು ಸ್ಕಾಟಿ ಅವ್ರ ಹತ್ರ ಹೋಗ್ತಿದ್ದಂಗೆನೆ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಹಾಗೆ ಅವನ ತಾಯಿನೂ ಕೂಡ ಶೂಟ್ ಮಾಡಿ ಸಾಯಿಸಿ ಇಬ್ರು ಡೆಡ್ ಬಾಡಿಗೂ ಬೆಂಕಿನ ಹಾಕಿ ಸುಟ್ಟು ಬಿಡ್ತಾರೆ. ಇದನ್ನ ನೋಡಿ ಎಲ್ರು ಶಾಕ್ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಬ್ಬ ಸೋಲ್ಜರ್ಗೆ ಗ್ಯಾರೇಜ್ ನಲ್ಲಿ ಯಾರೋ ಇದಾರೆ ಅಂತ ಡೌಟ್ ಬಂದು ಗ್ಯಾರೇಜ್ ನ ಒಳಗಡೆ ಬರ್ತಿದ್ದಂಗೆನೆ ಡೇವಿಡ್ ಹಾಗೆ ರಸಾಲಿ ಸೋಲ್ಜರ್ ನ ಹಿಡ್ಕೊಂಡು ಹೆದರಿಸ್ತಾರೆ. ಏನಕ್ಕೆ ಎಲ್ಲಾರನು ಈ ರೀತಿ ಸಾಯಿಸ್ತಿದ್ದೀರಾ, ಇಲ್ಲೆಲ್ಲ ಏನ್ ನಡೀತಿದೆ ಅಂತ. ಆಗ ಸೋಲ್ಜರ್ ಹೇಳ್ತಿರ್ತಾನೆ, ನನಗೂ ಕೂಡ ಇಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ, ನಮ್ಗೆ ಆರ್ಡರ್ಸ್ ಗಳು ಬಂದಿದೆ, ಈ ಟೌನ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಈ ಟೌನ್ ಅನ್ನ ಖಾಲಿ ಮಾಡಿಸ್ಬೇಕು ಅಂತ. ನನಗೂ ಕೂಡ ಜನರನ್ನೆಲ್ಲರನ್ನು ಸಾಯಿಸೋದಕ್ಕೆ ಇಷ್ಟ ಇಲ್ಲ, ನೀವು ನನ್ನನ್ನ ಬಿಟ್ಬಿಟ್ರೆ ಯಾರಿಗೂ ಏನು ಹೇಳೋದಿಲ್ಲ, ಇಲ್ಲಿಂದ ಸೈಲೆಂಟ್ ಆಗಿ ಹೊಟ್ಟೋಗ್ತೀನಿ ಅಂತ. ಅದೇ ಸಮಯಕ್ಕೆ ಈ ಸೋಲ್ಜರ್ ನ ಹುಡ್ಕೊಂಡು ಮತ್ತೊಬ್ಬ ಸೋಲ್ಜರ್ ಬರ್ತಿರ್ತಾನೆ. ಸರಿ ಆಯ್ತು ಅಂತ ಡೇವಿಡ್ ಈ ಸೋಲ್ಜರ್ ನ ಕಳಿಸಿದಾಗ ಈ ಸೋಲ್ಜರ್ ಕೂಡ ಈ ಜಾಗದಲ್ಲಿ ಯಾರು ಇಲ್ಲ, ನಾನು ಚೆಕ್ ಮಾಡಿದೆ ಅಂತ ಹೇಳಿ ಬಂದಿದ್ದಂತ ಸೋಲ್ಜರ್ ನ ಕರ್ಕೊಂಡು ಹೊಟ್ಟೋಗ್ತಾನೆ. ನಂತರ ಮಾರನೇ ದಿನ ಇವರು ನಡ್ಕೊಂಡೆ ಹೇಗೋ ಮಾಡಿ ಡೇವಿಡ್ ನ ಮನೆ ಹತ್ರ ಬಂದು ತಲುಪ್ತಾರೆ. ಇಲ್ಲಿ ನೋಡಿದ್ರೆ ಡೇವಿಡ್ ನ ಕಾರನ್ನ ಲಾಕ್ ಮಾಡಿ ಇದನ್ನು ಕೂಡ ಧ್ವಂಸ ಮಾಡ್ಬಿಟ್ಟಿರ್ತಾರೆ. ಹಾಗೆ ಜೂಡಿ ಇನ್ನು ಕೂಡ ಹೆದರ್ಕೊಳ್ತಿರೋದನ್ನ ನೋಡಿ ಇವಳಿಗೆ ಸಮಾಧಾನ ಮಾಡ್ತಾನೆ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ಈ ಕಡೆ ರಸಲ್ ಹಾಗೆ ಬೇಕಾ ಗ್ಯಾರೇಜ್ ಗೆ ಬಂದಾಗ ಡೇವಿಡ್ ನ ಹಳೆಯ ಕಾರು ಇವರಿಗೆ ಕಾಣಿಸುತ್ತೆ. ಇದರಿಂದಾನೇ ನಾವು ಟೌನ್ ಅನ್ನ ಬಿಟ್ಟು ಹೋಗ್ಬೇಕು ಅಂತ ಇವರು ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ. ಸರಿ ಅಂತ ಜೂಡಿ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇವರಿಗೆ ಹುಟ್ಟುವಂತ ಮಗುಗೋಸ್ಕರ ಕ್ರಿಯೇಟ್ ಮಾಡಿದಂತ ರೂಮ್ ಅನ್ನ ನೋಡಿ ತುಂಬಾನೇ ಬೇಜಾರು ಮಾಡ್ಕೋತಿರ್ತಾಳೆ. ಅದೇ ಸಮಯಕ್ಕೆ ಇವಳ ಹಿಂದೆ ರೋರಿಯ ಹೆಂಡತಿ ನಿಂತಿರೋದನ್ನ ನಮ್ಗೆ ತೋರಿಸ್ತಾರೆ. ಆಗ್ಲೇ ರೋರಿನ ಸಾಯಿಸ್ತಾ ಅಂತ ಅವನ ಹೆಂಡತಿಯ ಹಾಗೆ ಮಗ ಬಂದು ಡೇವಿಡ್ ಗೆ ಚೆನ್ನಾಗಿ ಬೈದು ಹೋದ್ರಲ್ಲ, ಅದೇ ಲೇಡಿ ಇಲ್ಲಿ ಬಂದು ನಿಂತಿರೋದು. ನಂತರ ಡೇವಿಡ್ ಜೂಡಿ ಇನ್ನು ಯಾಕೆ ಬಂದಿಲ್ಲ ಅಂತ ರೂಮ್ ಗೆ ಬಂದಾಗ ರೋರಿಯ ಮಗ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹಾಗೆ ಅವನ ಹೆಂಡತಿ ಚಾಕುಯಿಂದ ಇವನ ಕೈಗೆ ಚುಚ್ಚಿಬಿಡ್ತಾಳೆ. ಇದಾದ್ಮೇಲೆ ಡೇವಿಡ್ ನ ಗನ್ನನ್ನೇ ತಗೊಂಡು ಜೂಡಿನ ಸಾಯಿಸೋದಕ್ಕೆ ನೋಡ್ತಿರ್ತಾಳೆ. ಇವನು ಎಷ್ಟೇ ಬೇಡ ಅಂತ ಬೇಡ್ಕೋತಿದ್ರು ಕೂಡ ಅವಳು ಸುಮ್ನಿರೋದಿಲ್ಲ. ಇದರಿಂದ ಇವನಿಗೆ ತುಂಬಾ ಕೋಪ ಬಂದು ಹೇಗೋ ಮಾಡಿ ಇವನ ಕೈಗೆ ಹಾಕಿದ್ದಂತ ಚಾಕುಯಿಂದಾನೆ ಅವಳಿಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಹಾಗೆ ರಸಾಲ್ ಹೊರಗಡೆಯಿಂದಾನೆ ರೋರಿ ಮಗನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಜೂಡಿನ ಬಿಡಿಸ್ತಾರೆ. ಇವಳಿಗೆ ಏನೂ ಆಗಿರೋದಿಲ್ಲ, ಸೇಫ್ ಆಗಿರ್ತಾಳೆ. ಆದ್ರೆ ರಸಲ್ ಮಾತ್ರ ಸತ್ತಿರುವಂತ ಅವರಿಬ್ರಿಗೂ ಮತ್ತೆ ಮತ್ತೆ ಶೂಟ್ ಮಾಡ್ತಿರ್ತಾನೆ. ಇದರಿಂದ ಜೂಡಿಗೆ ಅನ್ಸೋದಕ್ಕೆ ಶುರು ಆಗಿರುತ್ತೆ ರಸಲ್ ಕೂಡ ವೈರಸ್ ಗೆ ಇನ್ಫೆಕ್ಟ್ ಆಗ್ಬಿಟ್ಟಿದ್ದಾನೆ ಅಂತ. ಆದ್ರೆ ಡೇವಿಡ್ ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಅವನು ನಮ್ಮ ಪ್ರಾಣನ ಕಾಪಾಡ್ದ ಅಂತ. ಇದೇ ಟೆನ್ಷನ್ ಅಲ್ಲಿ ಇವರು ಕಾರ್ ನಲ್ಲಿ ಹೋಗ್ತಿರ್ತಾರೆ. ಒಂದ್ ವೇಳೆ ರಸಲ್ ಏನಾದ್ರೂ ನಿಜವಾಗ್ಲೂ ಇನ್ಫೆಕ್ಟ್ ಆಗ್ಬಿಟ್ಟಿದ್ರೆ ಏನ್ ಮಾಡೋದು ಅಂತ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಇವರ ಕಾರ್ ನ ಮೇಲೆ ಒಂದು ಹೆಲಿಕಾಪ್ಟರ್ ಹೋಗುತ್ತೆ. ಅದು ಇವರನ್ನ ನೋಡಿ ಅಟ್ಯಾಕ್ ಮಾಡೋದಕ್ಕಿಂತ ವಾಪಸ್ ಬರ್ತಿರ್ಬೇಕಾದ್ರೆ ಇವರು ಕೂಡ ತುಂಬಾ ಕಷ್ಟಪಟ್ಟು ಅಲ್ಲೇ ಇದ್ದಂತ ಕಾರ್ ವಾಶ್ ಶಾಪ್ ನ ಒಳಗಡೆ ಬಂದ್ಬಿಡ್ತಾರೆ. ಹೇಗೋ ಪ್ರಾಣ ಉಳಿತು ಅಂತ ಇವರು ಅನ್ಕೋತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಕಾರ್ ಲಾಕ್ ಆಗಿ ಕಾರನ್ನ ವಾಶ್ ಮಾಡುವಂತ ಮಷಿನ್ ಗಳನ್ನೆಲ್ಲ ಯಾರೋ ಆನ್ ಮಾಡ್ತಾರೆ. ಇದರಿಂದ ಇವರಿಗೆ ಇನ್ನೂ ಕೂಡ ಭಯ ಆಗೋಗುತ್ತೆ, ಯಾರಿದನ್ನ ಆನ್ ಮಾಡಿದ್ರು ಯಾರಿದ್ದಾರೆ ಅಂತ. ಹೀಗೆ ಇವರು ಇದೇ ಭಯದಲ್ಲಿ ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಒಂದಷ್ಟು ಜನ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು ಕೂಡ ಧೈರ್ಯದಿಂದ ಅವ್ರ ಜೊತೆ ಎಲ್ಲ ಫೈಟ್ ಮಾಡಿ ಅವರಿಗೆ ಹೊಡೆದು ಮುಂದೆ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬೆಕ್ಕನ ನೇತಾಕಿ ಸಾಯಿಸ್ಬಿಡ್ತಾನೆ. ಅದಕ್ಕೆ ಇವರು ತುಂಬಾ ಗಾಬರಿಯಿಂದ ಹೊರಗಡೆ ಬಂದು ಆ ವ್ಯಕ್ತಿನ ಸಾಯಿಸಿ ತುಂಬಾನೇ ಅಳ್ತಿರ್ತಾರೆ. ಅದೇ ಸಮಯಕ್ಕೆ ಆ ಹೆಲಿಕಾಪ್ಟರ್ ಇವರ ಕಾರನ್ನು ಕೂಡ ಬ್ಲಾಸ್ಟ್ ಮಾಡ್ಬಿಡುತ್ತೆ. ಇದರಿಂದ ಇವರಿಗೆ ಏನ್ ಮಾಡ್ಬೇಕು ಅಂತಾನು ಕೂಡ ಅರ್ಥ ಆಗ್ತಿರೋದಿಲ್ಲ. ಆದ್ರೆ ರಸಲ್ಗ್ ಮಾತ್ರ ಏನು ಫೀಲೇ ಆಗ್ತಿರೋದಿಲ್ಲ. ಕಾರ್ ಬ್ಲಾಸ್ಟ್ ಆಗಿರೋದನ್ನ ನೋಡಿ ನಗ್ತಿರ್ತಾನೆ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಇವನು ಎಮೋಷನ್ ಲೆಸ್ ಆಗೋಗಿರ್ತಾನೆ. ಇಲ್ಲಿಂದ ಡೇವಿಡ್ಗೂ ಕೂಡ ಡೌಟ್ ಬರೋದಕ್ಕೆ ಶುರುವಾಗುತ್ತೆ, ಇವನು ನಿಜವಾಗ್ಲೂ ಇನ್ಫೆಕ್ಟ್ ಆಗ್ಬಿಟ್ಟಿದಾನ ಅಂತ. ನಂತರ ಈಗ ಇವರಿಗೆ ಬೇರೆ ದಾರಿ ಇಲ್ಲದೆ ಇರೋದ್ರಿಂದ ನಡ್ಕೊಂಡೇ ಟೌನ್ ಅನ್ನ ಬಿಟ್ಟು ದೂರ ಹೋಗ್ತಿರ್ತಾರೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ರಸಲ್ಗೆ ರೋಡ್ ನ ಪಕ್ಕದಲ್ಲಿ ನಿಂತಿರೋಂತ ಇವನ ಕಾರ್ ಕಾಣಿಸುತ್ತೆ. ಹಾಗೆ ರೋಡ್ ನ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಕಾರ್ ನಿಂತಿರೋದನ್ನ ನೋಡಿ ಇವರಿಬ್ರು ಚೆಕ್ ಮಾಡೋದಕ್ಕೆ ಅಂತ ಬರ್ತಾರೆ. ಆದ್ರೆ ಎರಡು ಕಾರ್ಗಳು ಹಾಳಾಗಿರೋದ್ರಿಂದ ಇವರೆಲ್ಲರಿಗೂ ತುಂಬಾನೇ ಡಿಸಪಾಯಿಂಟ್ ಆಗೋಗುತ್ತೆ. ಅದೇ ಸಮಯಕ್ಕೆ ಇಲ್ಲಿಂದ ಹೋಗ್ತಿರುವಂತ ಒಂದು ಕಾರ್ ಇವರಿಗೆ ಕಾಣಿಸಿ ಡೇವಿಡ್ ಆ ಕಾರನ್ನ ಕಿತ್ಕೊಳ್ಬೇಕು ಅಂತ ಗನ್ ಪಾಯಿಂಟ್ ಮಾಡ್ತಿರ್ಬೇಕಾದ್ರೆ ರಸಲ್ ಮಾತ್ರ ಟೈರ್ ಬಸ್ಟರ್ ನ ರೋಡ್ ಗೆ ಹಾಕಿ ಆ ಕಾರನ್ನ ಕ್ರಾಶ್ ಆಗೋ ರೀತಿ ಮಾಡ್ಬಿಡ್ತಾನೆ. ಆಗ ಕ್ರಾಶ್ ಆಗಿರುವಂತ ಕಾರಿಂದ ಒಬ್ಬ ಮಿಲಿಟರಿ ಆಫೀಸರ್ ಹೊರಗಡೆ ಬರ್ತಾನೆ. ರಸಲ್ ಅವನನ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಡೇವಿಡ್ ನಾನು ಇವನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಇವನನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ. ಆ ಪ್ಲೇನ್ ಅಲ್ಲಿ ಏನಿತ್ತು ನಿಜ ಹೇಳು, ಇಲ್ಲೆಲ್ಲ ಏನ್ ನಡೆಸಿದೆ ಅಂತ. ಆಗ ಮಿಲಿಟರಿ ಆಫೀಸರ್ ಕೂಡ ಹೇಳ್ತಾ ಹೋಗ್ತಾನೆ, ನಿಮ್ಮ ಟೌನ್ ನಲ್ಲಿ ಕ್ರಾಶ್ ಆಗಿದ್ದಂತ ಪ್ಲೇನ್ ನಲ್ಲಿ ಟ್ರಿಕ್ಸಿ ರ್ಯಾಬ್ಡಾ ವೈಡಿಯಾ ಅನ್ನೋ ಒಂದು ಬಯೋಲಾಜಿಕಲ್ ವೆಪನ್ ಇತ್ತು. ಆ ವೆಪನ್ ಅಂದ್ರೆ ವೈರಸ್ ಯಾವ ಜನರನ್ನ ಮೀಟ್ ಮಾಡುತ್ತೋ ಆ ಜನರಿಗೆ ನಾವು ಏನ್ ಮಾಡ್ತಿದೀವಿ ಅಂತಾನೆ ಗೊತ್ತಾಗೋದಿಲ್ಲ. ಒಬ್ರು ರಾಕ್ಷಸರಾಗಿ ಕನ್ವರ್ಟ್ ಆಗ್ತಾರೆ. ನಾವು ಆ ವೆಪನ್ ನ ಮಿಲಿಟರಿ ಯೂಸ್ ಮಾಡಿ ಬೇರೆ ದೇಶಗಳ ಮೇಲೆ ಯುದ್ಧ ಮಾಡಿ ಗೆಲ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಮಿಸ್ ಆಗಿ ಆ ಪ್ಲೇನ್ ನಿಮ್ಮ ಟೌನ್ ಅಲ್ಲಿ ಕ್ರಾಶ್ ಆಗೋಯ್ತು. ಇದರಿಂದ ನಿಮ್ಮ ಟೌನ್ ಅಲ್ಲಿ ಇರುವಂತ ಜನರನ್ನೆಲ್ಲ ಸಾಯಿಸ್ದೆ, ಬೇರೆ ದಾರಿ ಇರ್ಲಿಲ್ಲ ಅಂತ. ಆ ವೈರಸ್ ನ ಬಗ್ಗೆ ಇನ್ನು ಏನಾದ್ರೂ ಇವರು ಇನ್ಫಾರ್ಮೇಶನ್ ನ ತಗೊಳ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ರಸಲ್ ಆ ವ್ಯಕ್ತಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದರಿಂದ ಡೇವಿಡ್ ಮಾತ್ರ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆದ್ರೆ ರಸಲ್ ಮಾತ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಗನ್ ಅನ್ನ ಅಲ್ಲೇ ಇಟ್ಟು ಕಾರ್ನ ಒಳಗಡೆ ಯಾವ್ದಾದ್ರು ಉಪಯೋಗಕ್ಕೆ ಬರುವಂತ ವಸ್ತು ಸಿಗುತ್ತಾ ಅಂತ ಹುಡ್ಕಾಡ್ತಿರ್ತಾನೆ. ನಂತರ ಯಾವಾಗ ಇವನು ಹೊರಗಡೆ ಬರ್ತಾನೋ ಆಗ್ಲೇ ಇವನಿಗೆ ಗೊತ್ತಾಗೋದು ಇವನ ಗನ್ ಅನ್ನ ಡೇವಿಡ್ ಎತ್ತಿ ಇಟ್ಕೋಬಿಟ್ಟಿದ್ದಾನೆ ಅಂತ. ಸ್ವಲ್ಪ ದೂರ ನಾನ್ ಗನ್ ಅನ್ನ ತಗೊಂಡ್ ಬರ್ತೀನಿ ಅಂತ ಡೇವಿಡ್ ಹೇಳ್ತಿರ್ತಾನೆ. ಆದ್ರೆ ಇದು ರಸಲ್ಗೆ ಸ್ವಲ್ಪನೂ ಇಷ್ಟ ಆಗದೆ ಇವನ ಹತ್ರ ಇದ್ದಂತ ಮತ್ತೊಂದು ಗನ್ ಇಂದ ಗನ್ ಪಾಯಿಂಟ್ ಅನ್ನ ಮಾಡಿ ಡೇವಿಡ್ ಎತ್ಕೊಂಡಿದ್ದಂತ ಗನ್ ಅನ್ನ ಕಿತ್ಕೋತಾನೆ.
ಆಗ್ಲೇ ಇವರಿಬ್ರಿಗೂ ಗೊತ್ತಾಗೋದು ರಸಲ್ಗೆ ನಾನು ಏನ್ ಮಾಡ್ತಿದ್ದೀನಿ ಅನ್ನೋ ಜ್ಞಾನನೇ ಇಲ್ಲ ಅಂತ. ನಿಮ್ಮನ್ನ ನಂಬೋದಕ್ಕಾಗೋದಿಲ್ಲ, ನೀವಿಬ್ರು ಮುಂದೆ ನಡೀರಿ, ನಾನ್ ನಿಮ್ ಹಿಂದೆನೆ ಬರ್ತಿರ್ತೀನಿ ಅಂತ ರಸಲ್ ಅವರಿಬ್ರಿಗೂ ಗನ್ ಪಾಯಿಂಟ್ ಅನ್ನ ಮಾಡಿ ಮುಂದೆ ಹೋಗೋ ರೀತಿ ಮಾಡ್ತಾನೆ. ಈಗ ಇವರಿಬ್ರಿಗೂ ಬೇರೆ ದಾರಿ ಇಲ್ದಿರೋದ್ರಿಂದ ಹೆದರ್ಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ನಡೀತಾ ನಡೀತಾ ಮೈಲಿಗಳಷ್ಟು ಮುಂದೆ ಬಂದ್ಬಿಡ್ತಾರೆ. ಆದ್ರೆ ರಸಲ್ ಮಾತ್ರ ಹುಚ್ಚಂತರ ಗಾಳಿಲಿ ಶೂಟ್ ಮಾಡಿ ಗನ್ನಲ್ಲಿದ್ದಂತ ಬುಲೆಟ್ ಗಳನ್ನೆಲ್ಲ ಖಾಲಿ ಮಾಡ್ಬಿಡ್ತಾನೆ. ಇವನ ಹುಚ್ಚುತನ ಹೀಗೆ ಮುಂದುವರಿತಿದ್ರೆ ಅದು ಸರಿ ಹೋಗೋದಿಲ್ಲ ಅಂತ ನಾನ್ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಡೇವಿಡ್ ನಿಧಾನವಾಗಿ ಇವನ ಮುಂದೆ ಬರ್ತಾನೆ. ರಸಲ್ ಡೇವಿಡ್ಗೆ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಇವನ್ ಕೈಲಿ ಮಾಡೋದಕ್ಕಾಗೋದಿಲ್ಲ, ಯಾಕೆಂತಂದ್ರೆ ಇಬ್ರು ಕೂಡ ಫ್ರೆಂಡ್ಸ್ ಗಳು. ಆಗ ಡೇವಿಡ್ ಇದನ್ನೇ ಉಪಯೋಗಿಸ್ಕೊಂಡು ಮುಂದೆ ಬಂದು ಅವನಿಗೊಂದು ಪಂಚನ ಮಾಡಿ ಗನ್ ಅನ್ನ ಕಿತ್ಕೋತಾನೆ. ನಂತರ ಡೇವಿಡ್ಗೂ ಕೂಡ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ, ಹೌದು ಇವನು ಕೂಡ ವೈರಸ್ಗೆ ಇನ್ಫೆಕ್ಟ್ ಆಗೋಗಿದ್ದಾನೆ ಅಂತ. ಇದರಿಂದ ಇವನು ತುಂಬಾ ಬೇಜಾರಾಗಿ ಡೇವಿಡ್ ಹಾಗೆ ಜೂಡಿ ಹತ್ರ ಬೇಡ್ಕೋತಾನೆ, ಇನ್ನು ಸ್ವಲ್ಪ ದೂರ ನಾನ್ ನಿಮ್ ಜೊತೆ ಬರ್ಬೋದಾ ಅಂತ. ಸರಿ ಅಂತ ಇವರು ರಸಲ್ನು ಕೂಡ ಜೊತೆಲೆ ಕರ್ಕೊಂಡು ಓಡ್ತಾ ಇಲ್ಲಿಂದ ಬೇರೆ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಇಷ್ಟೊತ್ತಿಗೆ ಸಂಜೆ ಆಗೋಗಿರುತ್ತೆ. ಯಾವಾಗ ಇವರು ಸ್ವಲ್ಪ ಮುಂದೆ ಬರ್ತಾರೋ ಆಗ ಇವರಿಗೆ ಗೊತ್ತಾಗುತ್ತೆ ಈ ಟೌನ್ ಇಂದ ಯಾರು ಕೂಡ ಹೊರಗಡೆ ಹೋಗ್ಬಾರ್ದು ಅಂತ. ಒಂದಷ್ಟು ಸೋಲ್ಜರ್ಸ್ ಗಳು ಟೌನ್ ನ ಬಾರ್ಡರ್ ನಲ್ಲಿ ಕಾಯ್ತಾ ನಿಂತಿರ್ತಾರೆ. ಆಗ ರಸಲ್ ಇವರಿಬ್ರಿಗೂ ಹೇಳ್ತಾನೆ, ನಾನು ಇನ್ಫೆಕ್ಟ್ ಆಗೋಗಿದ್ದೀನಿ, ಹೆಂಗಿದ್ರು ಸತ್ಯ ಸಾಯ್ತೀನಿ, ಆದ್ರೆ ಸಾಯೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯ್ಬೇಕು ಅಂತಿದ್ದೀನಿ. ನಾನು ಹೋಗಿ ಆ ಸೋಲ್ಜರ್ಸ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ. ಆ ಸಮಯದಲ್ಲಿ ನೀವಿಬ್ರು ಆ ಸೋಲ್ಜರ್ಸ್ ಗಳ ಕಣ್ಣಿಗೆ ಬೀಳದೆ ಬಾರ್ಡರ್ ನ ಕ್ರಾಸ್ ಮಾಡಿ ಹೊಟ್ಟೋಗಿ ಅಂತ. ಇದನ್ನ ಒಪ್ಕೊಳ್ಳೋದಕ್ಕೆ ಇವರಿಗೆ ತುಂಬಾ ಕಷ್ಟ ಆದ್ರೂ ಕೂಡ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಸರಿ ಅಂತ ಒಪ್ಕೋತಾರೆ. ನಂತರ ರಸಲ್ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ ಸೋಲ್ಜರ್ಸ್ ಗಳ ಮುಂದೆ ಬಂದಾಗ ಅವರು ಹೇಳ್ತಿರ್ತಾರೆ, ಅಲ್ಲೇ ಮಂಡಿ ಉರಿ ಕುತ್ಕೋಬಿಡು ಅಂತ. ಆದ್ರೆ ಇವನ್ ಮಾತ್ರ ಒಂದು ಕಾರಿನ ಹಿಂದೆ ಬಂದು ಇವನ ಗನ್ ಅನ್ನ ರೆಡಿ ಮಾಡ್ಕೊಂಡು ಸೋಲ್ಜರ್ಸ್ ಗಳಿಗೆ ಶೂಟ್ ಮಾಡೋದಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಅವರೇ ಇವನಿಗೆ ಶೂಟ್ ಮಾಡಿ ಸಾಯಿಸೋದಕ್ಕೆ ಅಂತ ಬರ್ತಾರೆ. ಈ ಕಡೆ ಇವರಿಬ್ರು ಬಾರ್ಡರ್ ನ ಕ್ರಾಸ್ ಮಾಡಿ ಹೋಗ್ತಿರ್ಬೇಕಾದ್ರೆ ರಸಲ್ಗೆ ಶೂಟ್ ಮಾಡುವಂತ ಶಬ್ದ ಕೇಳಿಸುತ್ತೆ. ಅಲ್ಲಿಂದ ಇವರು ಸೋಲ್ಜರ್ಸ್ ಗಳು ಟೌನ್ ನಲ್ಲಿರುವಂತ ಜನರನ್ನೆಲ್ಲಾರನು ಒಂದು ಕ್ವಾರಂಟೈನ್ ಏರಿಯಾಗೆ ಕರ್ಕೊಂಡ್ ಬಂದಿದ್ರಲ್ಲ ಅದೇ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಒಬ್ಬ ಮನುಷ್ಯನು ಕೂಡ ಇವರಿಗೆ ಕಾಣಿಸ್ತಿರೋದಿಲ್ಲ. ಇದೇ ಟೈಮ್ ನಲ್ಲಿ ನಿನ್ನೆ ರಾತ್ರಿ ಈ ಜಾಗದಲ್ಲಿ ತುಂಬಾ ಜನರು ಇದ್ರು, ಆ ಜನರು ಈಗ ಎಲ್ಲಿ ಹೋಗಿರ್ಬೋದು ಅಂತ ಇವ್ರಿಗೆ ಅರ್ಥನೇ ಆಗ್ತಿರೋದಿಲ್ಲ. ನಂತರ ಡೇವಿಡ್ ಜೂಡಿನ ಇಲ್ಲೇ ಇರೋದಕ್ಕೆ ಹೇಳಿ ಮುಂದೆ ಇರುವಂತ ಒಂದು ರೆಸ್ಟೋರೆಂಟ್ ನ ಒಳಗಡೆ ಬರ್ತಾನೆ, ಇಲ್ಲಿ ಯಾರಾದ್ರೂ ಸಿಗ್ಬೋದಾ ಅಂತ. ಆದ್ರೆ ಇಲ್ಲೂ ಕೂಡ ಇವನಿಗೆ ಯಾರು ಸಿಗೋದಿಲ್ಲ. ಈ ಕಡೆ ಜೂಡಿಗೆ ಏನೋ ಸ್ಮೆಲ್ ಬಂತು ಅಂತ ಒಂದು ಗಾಡಿ ಹತ್ರ ಬಂದು ನೋಡಿದ್ರೆ ಅದ್ರ ಒಳಗಡೆ ಇರುವಂತ ದೃಶ್ಯನ ನೋಡಿ ತುಂಬಾನೇ ಶಾಕ್ ಆಗೋಗ್ತಾಳೆ. ರೆಸ್ಟೋರೆಂಟ್ ನಲ್ಲಿ ಡೇವಿಡ್ ಗಂತೂ ಯಾರು ಸಿಗೋದಿಲ್ಲ. ಆದ್ರೆ ಇವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಒಂದು ಟ್ರಕ್ ಅಂತೂ ಸಿಗುತ್ತೆ. ಈ ವಿಷಯನ ಇವನು ಜೂಡಿಗೆ ಹೇಳೋದಕ್ಕೆ ಬಂದಾಗ ಎಲ್ಲೂ ಅವಳು ಕಾಣಿಸೋದಿಲ್ಲ. ಮುಂದೆ ನೋಡಿದ್ರೆ ಒಂದು ಜಾಗದಲ್ಲಿ ಅಳ್ತಾ ಕುಂತಿರ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಮುಂದೆ ಗಾಡಿನ ತೋರಿಸ್ತಾಳೆ. ಗಾಡಿಲಿದ್ದಂತ ಜನರನ್ನೆಲ್ಲರನ್ನು ಸಾಯಿಸ್ಬಿಟ್ಟಿರ್ತಾರೆ. ಈ ಜನರು ಬೇರೆ ಯಾರು ಅಲ್ಲ, ಡೇವಿಡ್ ನ ತರ ಟೆಂಪರೇಚರ್ ಟೆಸ್ಟ್ ಅನ್ನ ಪಾಸ್ ಮಾಡಿದ್ರಲ್ಲ ಅವರೇ ಇವರು. ಹೇಗೆ ಗೊತ್ತಾಯ್ತು ಅಂತಂದ್ರೆ ಟೆಂಪರೇಚರ್ ಟೆಸ್ಟ್ ಅನ್ನ ಪಾಸ್ ಮಾಡಿರುವಂತ ಟ್ಯಾಗ್ ಎಲ್ಲರ ಕೈಯಲ್ಲೂ ಇರುತ್ತೆ. ಅಂದ್ರೆ ಮಿಲಿಟರಿ ಅವರು ಯಾವುದೇ ತರದ ಚಾನ್ಸ್ ಅನ್ನ ತಗೊಂಡಿರೋದಿಲ್ಲ. ಈ ವೈರಸ್ ತುಂಬಾ ವೇಗವಾಗಿ ಹರಡ್ಬಿಡುತ್ತೆ ಅಂತ ಟೌನ್ ಅಲ್ಲಿ ಇದ್ದಂತ ಪ್ರತಿಯೊಬ್ಬ ಜನರನ್ನು ಕೂಡ ಸಾಯಿಸ್ಬಿಟ್ಟಿರ್ತಾರೆ. ಅಂದ್ರೆ ಇವರು ವಾಸ ಮಾಡ್ತಿದ್ದಂತ ಇಡೀ ಟೌನ್ ಅಲ್ಲಿ ಬದುಕಿರೋದು ಇವರಿಬ್ರೆ. ಇದರಿಂದ ಜೂಡಿ ಸ್ವಲ್ಪ ಗಾಬರಿ ಆಗ್ತಿರ್ಬೇಕಾದ್ರೆ ಡೇವಿಡ್ ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ. ಸರಿ ಅಂತ ಇವರಿಬ್ರು ಸಿಕ್ಕಿರುವಂತ ಟ್ರಕ್ ಅನ್ನ ತಗೊಂಡು ಇಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರಿಂದ ಡೇವಿಡ್ ನೀರು, ಬಟ್ಟೆ ಹಾಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ತಗೊಂಡು ರೆಡಿ ಆಗ್ತಿರ್ತಾನೆ. ಈ ಕಡೆ ಜೂಡಿ ಕಿಚನ್ ಹತ್ರ ಬಂದು ನೀರನ್ನ ಕುಡಿತಿರ್ಬೇಕಾದ್ರೆ ಇವಳ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ತುಂಬಾ ವಿಚಿತ್ರವಾಗಿ ನಿಂತಿರೋದನ್ನ ನಮ್ಗೆ ತೋರಿಸ್ತಾರೆ. ಈ ಕಡೆ ಡೇವಿಡ್ ಟ್ರಕ್ ಹತ್ರ ಹೋಗ್ತಿರ್ಬೇಕಾದ್ರೆ ಒಂದು ವಾಕಿ ಟಾಕಿಂದ ಗೊತ್ತಾಗುತ್ತೆ, ಅಕಸ್ಮಾತ್ ಯಾರಾದ್ರೂ ಸೋಲ್ಜರ್ಸ್ ಗಳಿಂದ ತಪ್ಪಿಸ್ಕೊಂಡು ಇನ್ನೂ ಕೂಡ ಬದುಕಿದ್ರೆ ಅವರೆಲ್ಲರನ್ನು ಸಾಯಿಸೋದಕ್ಕೆ ಇಡೀ ಟೌನ್ ನ ಮೇಲೆ ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ಬೇಕು ಅಂತ ಮಿಲಿಟರಿ ಅವರು ಡಿಸೈಡ್ ಮಾಡಿದ್ದಾರೆ ಅಂತ. ನಂತರ ಇವನು ಮುಂದೆ ನೋಡಿದ್ರೆ ಆ ಹಂಟರ್ಸ್ ಗಳ ಟ್ರಕ್ ಇಲ್ಲೇ ಇರುತ್ತೆ. ಟ್ರಕ್ ನ ತುಂಬಾ ಅವರು ಬೇಟೆಯಾಡಿರುವಂತ ಜನರ ಡೆಡ್ ಬಾಡಿಗಳು ಇರ್ತವೆ. ಅದೇ ಸಮಯಕ್ಕೆ ಜಾಗದಲ್ಲಿ ಕರೆಂಟ್ ಹೊರಟೋಗುತ್ತೆ. ಇದರಿಂದ ಜೋಡಿ ಹೆದರ್ಕೊಂಡು ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಆ ಹಂಟರ್ಸ್ ಗಳು ಇವಳನ್ನ ನೋಡಿ ಇವಳನ್ನ ಸಾಯಿಸೋದಕ್ಕೆ ಅಂತ ಅಟ್ಟಾಡ್ಸ್ಕೊಂಡ್ ಬರೋದಕ್ಕೆ ಶುರು ಮಾಡ್ತಾರೆ. ಇವಳು ಕೂಡ ಅವರಿಂದ ತಪ್ಪಿಸ್ಕೊಂಡ್ ಬಂದು ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ರೆ ಈ ಜಾಗದಲ್ಲೂ ಕೂಡ ತುಂಬಾನೇ ಡೆಡ್ ಬಾಡಿಗಳೆಲ್ಲ ಇರ್ತವೆ. ಆದ್ರೆ ಒಬ್ಬ ಹಂಟರ್ಗೆ ಡೌಟ್ ಬಂದು ಇವಳು ಬಚ್ಚಿಟ್ಕೊಂಡಿರುವಂತ ಜಾಗದ ಕಡೆಗೆ ಬರ್ತಿರ್ತಾನೆ. ಅವನು ಬರೋಷ್ರಲ್ಲಿ ಇವಳು ಮತ್ತೊಂದು ಜಾಗದಲ್ಲಿ ಬಚ್ಚಿಟ್ಕೊಬಿಟ್ಟಿರ್ತಾಳೆ. ಇದರಿಂದ ಏನು ಸಿಗದೆ ಇರೋದ್ರಿಂದ ಆ ಹಂಟರ್ ಇಲ್ಲಿಂದ ಹೊರಟೋಗ್ತಾನೆ. ಅದೇ ಸಮಯಕ್ಕೆ ಡೇವಿಡ್ ಕೂಡ ಇವಳ ಹತ್ರ ಬಂದು ಅಲ್ಲಿಂದ ಇವಳನ್ನ ಟ್ರಕ್ ಹತ್ರ ಕರ್ಕೊಂಡು ಬಂದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಟ್ರಕ್ ನಲ್ಲಿ ತುಂಬಾ ಕೀಗಳು ಇರ್ತವೆ. ಟ್ರಕ್ ನ ಕೀ ಯಾವುದು ಅಂತ ಇವನಿಗೆ ಗೊತ್ತಾಗ್ತಿರೋದಿಲ್ಲ. ಆಗ ಮುಂದೆ ಇರುವಂತ ಒಂದು ಡೆಡ್ ಬಾಡಿಲಿ ಇವನಿಗೆ ಟ್ರಕ್ ನ ಕೀ ಸಿಗುತ್ತೆ. ಆದ್ರೆ ಇಷ್ಟೊತ್ತಿಗೆ ಹಂಟರ್ಸ್ ಗಳು ಕೂಡ ಇಲ್ಲಿಗೆ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಬ ಅಂತೂ ತುಂಬಾ ಭಯಂಕರವಾಗಿ ಡೇವಿಡ್ ನ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಇದರಿಂದ ಇವನು ಕೂಡ ಆ ಹಂಟರ್ ನ ಜೊತೆ ಫೈಟ್ ಮಾಡ್ತಿರ್ತಾನೆ. ಈ ಕಡೆ ಮತ್ತೊಬ್ಬ ಜೂಡಿನ ಹುಡ್ಕೊಂಡು ಟ್ರಕ್ ನ ಒಳಗಡೆ ಬರ್ತಿದ್ದಂಗೆನೆ ಜೂಡಿ ಇವಳ ಹತ್ರ ಇದ್ದಂತ ಗನ್ ಇಂದ ಆ ವ್ಯಕ್ತಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಈ ಕಡೆ ಡೇವಿಡ್ ಆ ವ್ಯಕ್ತಿಗೆ ಎಷ್ಟೇ ಹೊಡಿತಿದ್ರು ಕೂಡ ಅವನಿಗೆ ಏನು ಆಗ್ತಿರೋದಿಲ್ಲ. ಇದರಿಂದ ಅಲ್ಲೇ ಇದ್ದಂತ ಆಯಿಲ್ ಅನ್ನ ಅವನ ಮೇಲೆ ಹಾಕಿ ಬೆಂಕಿನ ಹಸ್ಬಿಡ್ತಾನೆ. ನಂತರ ಇವರಿಬ್ರು ಟ್ರಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಬೇಗ ಈ ಟೌನ್ ಇಂದ ತುಂಬಾ ದೂರ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಯಾಕೆಂತಂದ್ರೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ತಿದಾರಲ್ಲ. ವಾಕಿ ಟಾಕಿಯ ಪ್ರಕಾರ ಇನ್ನು 30 ಸೆಕೆಂಡ್ ಗಳಲ್ಲಿ ಟೌನ್ ನ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ತಾರೆ. ಅದಕ್ಕೆ
ಗಾಬರಿಯಾಗಿ ಹೆದರ್ಕೊಂಡು ತುಂಬಾ ಸ್ಪೀಡ್ ಆಗಿ ಟ್ರಕ್ ಅನ್ನ ತಗೊಂಡು ಹೋಗ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಮಿಲಿಟರಿ ಅವರು ಬಾಂಬ್ ಅನ್ನ ಹಾಕ್ಬಿಡ್ತಾರೆ. ಇದರಿಂದ ಆ ಜಾಗದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಬ್ಲಾಸ್ಟ್ ನ ವೇವ್ ಇವರ ಕಡೆಗೆ ತುಂಬಾ ವೇಗವಾಗಿ ಬರ್ತಿರುತ್ತೆ. ಬಾಂಬ್ ಇಂದ ಏನೋ ತಪ್ಪಿಸ್ಕೊಂಡ್ರು, ಆದ್ರೆ ಬ್ಲಾಸ್ಟ್ ನ ವೇವ್ ಇಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇದರಿಂದ ಇವರು ಹೋಗ್ತಿದ್ದಂತ ಟ್ರಕ್ ಮಗುಚ್ಕೊಬಿಡುತ್ತೆ. ಆದ್ರೆ ಇವರಿಬ್ಬರ ಜೀವಕ್ಕೆ ಏನು ಆಗಿರೋದಿಲ್ಲ, ಸೇಫ್ ಆಗಿ ಹೊರಗಡೆ ಬರ್ತಾರೆ. ಹಾಗೆ ಇಷ್ಟು ವರ್ಷದಿಂದ ಇವರು ಜೀವನ ಮಾಡ್ತಿದ್ದಂತ ಟೌನ್ ಬೆಂಕಿಲಿ ಬೂದಿ ಆಗಿರೋದನ್ನ ನೋಡಿ ತುಂಬಾನೇ ದುಃಖ ಪಡ್ತಾರೆ. ನಂತರ ಸೀನ್ ಮಾರನೇ ದಿನಕ್ಕೆ ಶಿಫ್ಟ್ ಆದಾಗ ಇವರಿಬ್ರು ಬಟ್ಟೆನ ಚೇಂಜ್ ಮಾಡ್ಕೊಂಡು ನಮ್ಮ ಪ್ರಾಣ ಉಳಿತು ಅಂತ ತುಂಬಾ ಸಂತೋಷದಿಂದಾನೇ ಮುಂದೆ ಇರುವಂತ ಸಿಟಿಗೆ ಹೋಗ್ತಿರ್ತಾರೆ. ಆದ್ರೆ ವಿಷಯ ಮಿಲಿಟರಿ ಅವ್ರಿಗೂ ಕೂಡ ಗೊತ್ತಾಗಿ ಅವರಿಬ್ರು ಹೋಗ್ತಿರುವಂತ ಸಿಟಿನೂ ಕೂಡ ತಮ್ಮ ಟಾರ್ಗೆಟ್ ಲಿಸ್ಟ್ ನಲ್ಲಿ ಹಾಕೋತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ನಿಜವಾಗ್ಲೂ ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ಮೊದಲು ಯಾರು ವೈರಸ್ ಇಂದ ಇನ್ಫೆಕ್ಟ್ ಆದ್ರು ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.